स्वागत है आपका बी न्यूज नेशन में। मैं हूं आबिद हुसैन शेख। बेंगलुरु में बारिश का कहर, हुई बड़ी तबाही। बोरिंग हॉस्पिटल की दीवार गिरने से 7 लोगों की मौत, बच्चे भी हैं शामिल। बेंगलुरु के शिवाजी नगर इलाके में तेज बारिश और तेज हवाओं के बाद एक बड़ा हादसा देखने को मिला। बोरिंग हॉस्पिटल की पुरानी कंपाउंड वॉल अचानक गिर गई, जिसके नीचे कई लोग दब गए। इस दर्दनाक हादसे में कम से कम 7 लोगों की मौत हो गई है, जिनमें बच्चे भी हैं शामिल, जबकि कई लोग घायल भी हुए हैं। हादसे के वक्त मौजूद गवाहों के मुताबिक लोग बारिश से बचने के लिए दीवार के पास खड़े थे, लेकिन चंद ही लम्हों में दीवार गिर पड़ी और सबको अपनी लपेट में ले लिया। रेस्क्यू टीमें, पुलिस और लोकल लोग तुरंत मदद के लिए पहुंचे और मलबे में फंसे लोगों को बाहर निकाला गया। जख्मियों को करीबी हॉस्पिटल में एडमिट कराया गया है, जहां उनका इलाज चल रहा है। कर्नाटका के सीएम सिद्धरामैया ने हादसे की जगह का दौरा करके अफसोस जताते हुए मरने वाले परिवारों को 5 लाख का मुआवजा देने का ऐलान किया है, जबकि डिप्टी सीएम डीके शिव कुमार और जमीर अहमद खान भी हादसे की जगह पहुंचे। उन्होंने भी अपनी ओर से परिवारों को मुआवजा देने का ऐलान किया है। इस हादसे ने शहर की पुरानी और कमज़ोर इमारतों पर बड़े सवाल खड़े कर दिए हैं। संबंधित अधिकारियों ने इंक्वायरी का वादा किया है ताकि जिम्मेदारों पर सख्त एक्शन लिया जाए। कुदरत के आगे किसकी भला कब चलती है। शहर में हुई बारिश से बड़ी तबाही, बड़े दरख्तों के गिरने से कीमती कारें भी हुई हैं बर्बाद। सबसे बड़ा नुकसान जानों का हुआ है, जिसकी भरपाई कोई नहीं कर सकता। ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಸಿಎಂ ಸ್ವಲ್ಪ ಸೈಡ್ ಬನ್ನಿ. ನೋಡ್ಬೇಕ್ರಿ ನಮ್ಗೆ ಊರೆಲ್ಲ ಬರ್ತಾ ಇದೆ. ನನ್ನ ಮೊಬೈಲಲ್ಲಿ ಕಟ್ ಮಾಡಿಬಿಟ್ಟೆ. ಎಲ್ಲ ಬೆಂಗಳೂರು ಮಾತ್ರ ಎಫೆಕ್ಟ್ ಇದೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿಗೆ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯಲ್ಲ. ಕಾರ್ಪೊರೇಷನ್ ಇಂಜಿನಿಯರ್ ಬಂದಿಲ್ಲ, ನೀವು ಹೊರಗಡೆ ಹೋಗ್ಬಾರ್ದು ಅಂತ
ಮಣ್ಣು ಹಾಕ್ತಾ ಇದ್ರಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ರಾಘು ಅದೇ ಗೋಡೆ ಬಿತ್ತಿ ಬೋರಿಂಗ್ ಹಾಸ್ಪಿಟಲ್ ತವ 8 ಜನ ಸತ್ತಿದಂತ ಮಾಹಿತಿ ಬಂದಾದರೆ ನಾನು ಬೋರಿಂಗ್ ಹಾಸ್ಪಿಟಲ್ ಬಂದಿದ್ದೆ, ನೋಡಿದೆ. ಅದರಲ್ಲಿ ಲೋಕಲ್ ಆಗಿದ್ದು 3 ಜನ ಪಾಪ ಕೇರಳದಿಂದ ಟೂರಿಸ್ಟ್ ಆಗಿ ಬಂದಿದ್ರು. 5 ಜನ ಟೂರಿಸ್ಟ್ ಅಂತ ಈ ರಸೂಲ್ ಮಾರ್ಕೆಟ್ ಅಂತ ನೋಡೋಕ್ಕಂತ ಬಂದಿದ್ದಪ್ಪ. ಆ ಘಟನೆಯಲ್ಲಿ ಅವರು 3 ಜನ ಅವರು ಸತ್ತಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ಬಂದು 5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾರೆ. ನಾನು ಆದಷ್ಟು ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನಾಳೆ ಒಂದು ಸಹಾಯ ಮಾಡಬೇಕಂತ ಇದ್ದೀನಿ. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಸಹಾಯ ಮಾಡಬೇಕಂತ ಈಗ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ 5 ಲಕ್ಷ ಅಂತ. ಮನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಪಾಪ ಎಲ್ಲ ಬಡವರೇ ಹೋಗಿಲ್ಲ, ಎಲ್ಲ ಪಾಪ ಬಡವರು. ಪಾಪ ಇಂಜುರಿ ಆಗಿದೆ, 1 ಜನ ಇಂಜುರಿ ಆಗಿದ್ದಾರೆ. ಅದ್ರಲ್ಲಿ ಯಾರು ಡೇಂಜರ್ ಇಲ್ಲ, ಔಟ್ ಆಫ್ ಡೇಂಜರ್, ಎಲ್ಲ ಔಟ್ ಆಫ್ ಡೇಂಜರ್. ಈಗೇನು ಲೋಕಲ್ ಅವರು 5 ಜನ ಸತ್ತಿದ್ದಾರೆ. ಲೋಕಲ್ಲಿ ಯಾರನ್ನ ಇಲ್ಲ, ಇಂಡಿಯನ್ಸ್ ಯಾರು ಕೇರಳದಲ್ಲಿ ಬಂದವರು ಅವರು ಇಂಡಿಯನ್ಸ್. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾಳೆ ಒಂದು ಏನೋ ಒಂದು ಸಹಾಯ ಮಾಡ್ತೀನಿ. ನನ್ನ ಕಡೆಯಿಂದ ಮಾಡಬೇಕು. ಪರಿಹಾರ ಸರ್ಕಾರ ವತಿಯಿಂದ ಕೊಟ್ಟಿದ್ದಾರೆ 5 ಲಕ್ಷ. ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ನಾನು ಒಬ್ಬ ಬಡವರು ಇದ್ದಿದ್ದ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡಬೇಕಂತ ಇದ್ದೀನಿ. और खबरों के लिए देखते रहिए बी न्यूज़ नेशन।